ಈ ದುರ್ಗಾ ನಿಮ್ಗೆ ಎಷ್ಟು ವರ್ಷಗಳಿಂದ ಗೊತ್ತಿದ್ದಾರೆ? ಬಹಳ ವರ್ಷಗಳಿಂದ, ಅಂದ್ರೆ ಚಿಕ್ಕ ವಯಸ್ಸಿನಿಂದನು. ವೆರಿ ಗುಡ್. ಈಕೆ ಹೋಟೆಲ್ ಬೆಳಿತಿರೋ ಮಗುಗೆ ಈ ಆರೋಪಿ ಜಾನಿನೇ ತಂದೆ ಅಂತ ಹೇಳ್ತೀರಾ? ಹೌದು. ಅದೇ ಹೇಗೆ ಹೇಳ್ತೀರಿ? ಅವರಿಬ್ರು ಒಟ್ಟಿಗೆ ತಿರುಗಾಡೋದನ್ನ ನಾನು ಬಹಳ ಸಲ ನೋಡಿದ್ದೀನಿ. ಏನು, ಒಟ್ಟಾಗಿ ತಿರುಗಾಡಿದ ತಕ್ಷಣ ಹೋಟೆಲ್ ಬೆಳಿತಾ ಇರೋ ಮಗುಗೆ ಅವರೇ ತಂದೆ ಅಂತ ಹೇಳಕ್ಕಾಗತ್ತಾ? ಅವರಿಬ್ರು ಒಂದೇ ರೂಮ್ ನಲ್ಲಿ ಒಂದೇ ಮಂಚದ ಮೇಲೆ ಒಟ್ಟಾಗಿ ಇದ್ದದನ್ನ ನೀವು ನೋಡಿದ್ದೀರಾ? ಯುವರ್ ಆನರ್, ನಾನು ದಾಯರ್ ಅವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿದೆ, ಅದಕ್ಕೆ ತಾವು ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. ಲಾಯರ್ ಸರ್, ನಿಮಗ್ ಮದ್ವೆ ಆಗಿದೆಯಾ? ಆಗಿದೆ. ಎಷ್ಟು ಜನ ಮಕ್ಕಳು? ಇಬ್ರು. ಆ ಇಬ್ರು ಮಕ್ಕಳು ನಿಮಗೆ ಹುಟ್ಟಿದಾರಾ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಕೋಪ ಮಾಡ್ಕೋಬೇಡಿ ಲಾಯರ್ ಸಾಹೇಬ್ರೆ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಹೌದು, ಆ ಇಬ್ರು ಮಕ್ಕಳು ನನಗೆ ಹುಟ್ಟಿದ್ದಾರೆ. ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀರಾ? ನಿಮ್ ಶ್ರೀಮತಿಯವ್ರ ಜೊತೆ ನೀವು ಒಂದೇ ರೂಮ್ ನಲ್ಲಿ ಒಂದೇ ಮಂಚದ ಮೇಲೆ ಒಟ್ಟಿಗೆ ಇದ್ದದನ್ನ ಯಾರಾದ್ರೂ ನೋಡಿದಾರಾ? ಅಥವಾ ನೋಡೋದಕ್ಕೆ ತಾವು ಅವಕಾಶ ಕಲ್ಪಿಸ್ಕೊಟ್ಟಿದ್ರಾ? ನಿಮ್ ಶ್ರೀಮತಿಗೆ ನೀವು, ನಿಮಗೆ ನಿಮ್ ಶ್ರೀಮತಿ, ಒಬ್ರಿಗೊಬ್ರು ಸಾಕ್ಷಿ ಆಧಾರ. ಗಂಡು ಹೆಣ್ಣಿನ ದೈಹಿಕ ಸಂಬಂಧ ಗುಟ್ಟಾಗಿರ್ತೀಯ ಹೊತ್ತು ಅದಕ್ಕೆ ಸಾಕ್ಷಿ ಆಧಾರಗಳು ಇರೋದಿಲ್ಲ ಯುವರ್ ಆನರ್. ಹೆಣ್ಣಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಇದೆಯಾ? ಹೆಣ್ಣಿನ ಮೇಲೆ ನಡೆಯೋ ಈ ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ ಸಮಾಧಿ ಕಟ್ಟೋ ಅಂತ ಕಾಲ ಬರುತ್ತಾ? ಬರ್ತಾ ಇದ್ದ ಪಕ್ಷದಲ್ಲಿ ಈ ನ್ಯಾಯಸ್ಥಾನದಲ್ಲಿ ಆ ಗಾಂಧೀಜಿ ಅವರ ಫೋಟೋ ಯಾತಕ್ಕೆ? ಅವ್ರಿಗೆ ಅವಮಾನ ಮಾಡಕ ಇಲ್ಲಿ ಗಾಂಧೀಜಿಯವರ ಫೋಟೋ ನೇತು ಹಾಕಿದಿರೋ ಇಲ್ಲ ಅವ್ರ ತತ್ವಗಳನ್ನ ನೇರು ಹಾಕಿದಿರೋ? ಹೇಳಿ ಯುವರ್ ಆನರ್, ಹೇಳಿ. ಆರ್ಡರ್, ಆರ್ಡರ್, ಆರ್ಡರ್. ಪ್ರತಿಯೊಬ್ಬ ಹೆಣ್ಣು ಗಂಗಾಳಂತೆ ಧೈರ್ಯವಾಗಿ ಹೋರಾಡಿ ಅನ್ಯಾಯನ ಎದುರಿಸುವಂತಾದ್ರೆ ಪೂಜ್ಯ ಗಾಂಧೀಜಿಯವರು ತಂದುಕೊಟ್ಟ ಸ್ವಾತಂತ್ರ್ಯ ಜನತೆಗೆ ತಲುಪೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ದುರ್ಗಾಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ತಂದೆ ಜಾನಿಯೇ ಎಂಬುದಾಗಿ ತೀರ್ಮಾನಿಸಿ ಅಪರಾಧಿ ಜಾನಿ ದುರ್ಗಾಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಬೇಕೆಂದು ನ್ಯಾಯಾಲಯವು ಈ ಮೂಲಕ ಆದೇಶ ನೀಡಿದೆ. ದುರ್ಗಾಳಿಗೆ ಯಾವ ವಿಧವಾದ ಹಾನಿ ಉಂಟಾದರೂ ಅದಕ್ಕೆ ಕಾರಣ ಜಾನಿಯೇ ಆಗಿರುತ್ತಾನೆ ಎಂಬುದನ್ನು ಕೂಡ ತಿಳಿಯಪಡಿಸುತ್ತದೆ. ಗಂಗಾ, ನೀನ್ ಹೆಣ್ಣು ಅನ್ನೋದನ್ನ ಮರಿತಾ ಇದೀಯ ಕಣೆ. ಅಂದ್ರೆ ನಾನ್ ಮಾಡಿ ತಪ್ಪು ಅಂತನಾ? ತಪ್ಪೋ ಸರಿನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಮೊದ್ಲೇ ಗಂಡ ದಿಕ್ಕಿಲ್ಲದ ಸಂಸಾರ ನಮ್ದು. ಆ ರೌಡಿಗಳೇನಾದ್ರೂ ಸೇಡು ತೀರಿಸ್ಕೊಳಕ್ಕೆ ಅಂತ ಬಂದು ಏನಾದ್ರೂ ಅನಾಹುತ ಆದ್ರೆ ಯಾರೇ ದಿಕ್ಕು ನಮ್ಗೆ? ನಾನು ಎಷ್ಟು ಸತಿ ಹೇಳಿದ್ದೀನಿ ನಿಂಗೆ, ಹೆಣ್ಣು ಒಂದ್ ಎಲೆ ಇದ್ದ ಹಾಗೆ. ಮುಳ್ಳು ಎಲೆ ಮೇಲ್ ಬಿದ್ರು, ಎಲೆ ಮುಳ್ಳು ಮೇಲ್ ಬಿದ್ರು ಎಲೆನೇ ಅಲ್ವೇನೆ ಹರಿದೋಗೋದು. ಈ ಸಮಾಜದಲ್ಲಿ ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡ್ ನಡಿಬೇಕಮ್ಮ. ಅಬ್ಬಬ್ಬಬ್ಬಬ್ಬಾ ಅಕ್ಕ, ಈ ತುಂಬಾ ಔಟ್ಡೇಟೆಡ್ ಡೈಲಾಗು. ತಲೆ ತಗ್ಗಿಸ್ಕೊಂಡ್ ನಡಿಬೇಕೆ ಹೊತ್ತು ತಲೆ ತಗ್ಗಿಸ್ಕೊಳ್ಳೋ ಹಾಗೆ ನಡಿಬಾರ್ದು. ಇಲ್ಲ ಅಂದ್ರೆ ನಮ್ಮನ್ನೇ ಡಮಾಲ್ ಡಿಮಾಲ್ ಮಾಡ್ಬಿಡ್ತಾರಷ್ಟೇ. ನಿನಗೇನ್ ಗೊತ್ತಾಗತ್ತೆ? ನೀನ್ ಇಲ್ಲಿ ತಲೆ ಬಗ್ಸಿದ್ರೆ ಆಫೀಸ್ಗೆ ಹೋಗಿ ತಲೆ ಎತ್ತಿದ್ಯಾ. ಸಮಾಜದಲ್ಲಿ ಏನ್ ನಡೀತೆ ಅಂತ ಹೇಗ್ ನೋಡಕ್ಕಾಗತ್ತೆ? ಅದಕ್ಕೆ ಮೇಡಮ್, ನಾನ್ ತಲೆ ಬಗ್ಸೋದೇ ಇಲ್ಲ. ಅಕ್ಕ, ಇದು 1947 ಅಲ್ಲ, 1995. ಈ ಶತಮಾನದ ಹೆಂಗಸರು ಹೇಗಿರ್ಬೇಕು ಗೊತ್ತಾ? ಗೊತ್ತಿಲ್ಲಮ್ಮ, ನನಗೇನು ಗೊತ್ತಿಲ್ಲ. ಈ ತಿಂಡಿ ತಗೊಂಡ್ ಹೋಗಿ ಅಮ್ಮಂಗ್ ಕೊಡು, ನಾನ್ ಬಿಸಿನೀರ್ ಕಾಯಿಸ್ಕೊಂಡ್ ಬರ್ತೀನಿ. ಅಕ್ಕಿ ಓಕೆ, ರವೆ, ಸಕ್ಕರೆ, ಬೇಳೆ, ಬೆಲ್ಲ. ಏನ್ರಿ ಇದು? ನನಗ್ ಗೊತ್ತಿಲ್ದೇನೆ ಮಗಳ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿರೋ ಹಂಗಿದೆ. ಮದುವೆ ಫಿಕ್ಸ್ ಆಗಿಲ್ಲ ಕಣೆ, ಫಿಕ್ಸ್ ಮಾಡೋದಕ್ಕೆ ಸುರ್ಕರ್ಸ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ನಂಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಾವು ವಟಾರದಲ್ಲಿ ತುಂಬಾ ಜನ ಸಂಸಾರಸ್ಥರಿಗೆ ಬಾಡಿಗೆ ಕೊಟ್ಟಿದೀವಲ್ವಾ, ಅವರೆಲ್ಲರೂ ಬೆಳಿಗ್ಗೆ ಎದ್ದು ಒಬ್ರು ಬೇಳೆಗೆ, ಒಬ್ರು ಸಕ್ಕರೆಗೆ, ಒಬ್ರು ಅಕ್ಕಿಗೆ, ಒಬ್ರು ಬೆಲ್ಲಕ್ಕೆ ದೂರ ದೂರ ಹೋಗ್ತಿದ್ದಾರೆ. ಅವ್ರ ಯಾರಿಗೂ ತೊಂದರೆ ಆಗೋದ್ ಬೇಡ ಅಂತ ಹೋಲ್ಸೇಲ್ ನಲ್ಲಿ ಎಲ್ಲ ಕೊಂಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ರಿಟೈಲ್ ನಲ್ಲಿ ಮಾರ್ತಾ ಇದ್ದೀರಿ ಕಣೆ. ಯಾವಾಗಪ್ಪ ಇಷ್ಟು ಒಳ್ಳೆ ಬುದ್ಧಿ ಬಂತು? ಅಯ್ಯೋ ನನ್ ಚಿನ್ನ, ಇದು ಒಳ್ಳೆ ಬುದ್ಧಿ ಅಲ್ಲ, ವ್ಯಾಪಾರ ಬುದ್ಧಿ. ವ್ಯಾಪಾರದ ಬುದ್ಧಿ ಅಂದ್ರೆ ಈಗ 1 kg ಅಕ್ಕಿ ತಗೊಳ್ಳೋದು, ಅದರಲ್ಲಿ 100 ಗ್ರಾಮ್ ಒಳಕ್ ಹಾಕೊಳ್ಳೋದು, 1 kg ಅಂತ ಮಾರೋದು. ಅದೇ ತರ ಗೋಧಿನಲ್ಲಿ, ಬೇಳೆನಲ್ಲಿ, ಬೆಲ್ಲದಲ್ಲಿ, ಎಣ್ಣೆನಲ್ಲಿ. ಹಾಲು ಸ್ವಲ್ಪ ಹಾಲು ತಗೊಳ್ಳೋದು, ಹೆಚ್ಚಿಗೆ ನೀರು ಬೆರೆಸೋದು. ಉಳಿದಿದ್ದೆಲ್ಲ ನಮ್ ಸಂಸಾರಕ್ಕೆ ಆಯ್ತು. ರೇಟ್ ಹೆಚ್ಚಿಗೆ ಮಾರ್ ಬರುತ್ತಲ್ಲ ಲಾಭ, ಅದು ವರದಕ್ಷಿಣೆಗೆ ಆಯ್ತು. ಸಾಕ್ರಿ, ಏನಿದೆ ಅನ್ಯಾಯ? ಅಪ್ಪ, ನೀನ್ ಈ ತರ ಮೋಸ ಮಾಡಿದ್ರೆ ಆ ದೇವ್ರು ನಿನ್ ಕಣ್ಚುಚ್ ಬಿಡ್ತಾನೆ. ಆಮೇಲೆ ಓ ಅಯ್ಯ ಗಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದು ನೀರು ಶಿವನೇ, ಕಾಸೊಂದು ನೀಡು ಅಂಬಾ ಅಂತ ಭಿಕ್ಷೆ ಬೇಡ್ಬೇಕಾಗತ್ತೆ. ಓ, ನನಗೆ ಪ್ರಪಂಚದಲ್ಲಿ ಶತ್ರುಗಳೆಲ್ಲೂ ಇಲ್ಲ, ಈ ಮನೆ ಒಳಗಡೆ ಇದ್ದಾರೆ. ಓ ಗಂಗಕ್ಕ, ರಾಮಕ್ಕ, ಸೀತಕ್ಕ, ನಮ್ ತಂದೆ ಇರೋ ಸಾಮಾನೆಲ್ಲ ತಗೋಬೇಡಿ, ಎಲ್ಲ ಮೋಸ. ಬಂಗಾರಿ, ನಿಮ್ ಬಾಯಿ ಮುಚ್ಕೊಂಡು ಸುಮ್ನಿರೋದಕ್ಕೆ ಏನ್ ತಗತಿಯಮ್ಮ?
ಹೌದು ತಾನೆ ತಗೊಮ್ಮ. ಗಲಾಟೆ ಮಾಡ್ಬೇಡ, ಹೊಟ ಬಿಡಮ್ಮ. ಹೋಗು. ಅಮ್ಮ, ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಒಂದೇ. ನಮ್ಮನೆ ಗಂಡ್ಮಕ್ಳು ಅಂತ ತಿಳ್ಕೊ. ಅದೇಗಮ್ಮ ಸಾಧ್ಯ? ನಿಮಗ ಮದ್ವೆ ಮಾಡ್ದೆ ಹೀಗೆ ನೋಡ್ತಾ ಇರೋ ಶಕ್ತಿ ಆ ದೇವ್ರು ನನಗ್ ಕೊಡ್ಲಿಲ್ಲಮ್ಮ. ಅಮ್ಮ ಇಲ್ ನೋಡು, ನಮಗ್ ಮದ್ವೆ ಮಾಡ್ಸೋದ್ರಿಂದ ನಿನ್ ಮನ್ಸಿಗೆ ನೆಮ್ಮದಿ ಸಿಗೋ ಹಾಗಿದ್ರೆ ಅಕ್ಕನಿಗೆ ಬೇಗ ಮದ್ವೆ ಮಾಡಿಸ್ಬಿಡೋಣ, ಸರಿನಾ? ಬಡವರಿಗೆ ಮದುವೆ ಅನ್ನೋದು ಕನಸಿನ ಗಂಟು. ಅದಷ್ಟು ಸುಲಭವಾಗಿ ನಮ್ ಕೈಗೆ ಸಿಕ್ಕೋಲ್ಲಮ್ಮ. ಕೊನೆ ಪಕ್ಷ ನಿಮ್ ಸಂಪಾದನೆಲ್ಲಾದ್ರೂ 4 ಕಾಸು ಉಳಿಸಿ ಇವಳಿಗೊಂದು ದಾರಿ ಮಾಡೋಣ ಅಂದ್ರೆ ನನಗೆ ಮೂತ್ರಪಿಂಡದ ಕಾಯಿಲೆ. ಅಮ್ಮ, ಯಾಕೆ ಇಲ್ದಿರೋದೆಲ್ಲ ಯೋಚನೆ ಮಾಡಿ ಆರೋಗ್ಯ ಇನ್ನೂ ಹದ ಕೆಡಿಸ್ಕೋತೀಯ? ತಿಂಡಿ ತಿಂದು ಬೇಗ ಔಷಧಿ ತಗೋ. ನೀನ್ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗು. ಹಾಗೆ ಭಾವ ಸಿಕ್ಕಿದ್ರೆ ನಂಗೆ ಫೋನ್ ಮಾಡಿ ಅಂತ ಹೇಳು. ಯಾಕೆ? ಯಾಕ? ಈ ಕಮಂಗಿಗೆ 3 ಗಂಟೆ ಹಾಕಿ ಮೂಗ್ದಾರ ಹಾಕಿ ಅಂತ ಹೇಳಕ್ಕೆ. ಯಾಕೆ ಹಾಗೆ ನೋಡ್ತಾ ಇದೀಯಾ? ನನ್ ಮದ್ವೆ ಅಂತೂ ಕನ್ಸಿನ ಗಂಟು. ನಿನಗಾದ್ರೆ ಭಾವ ಇದ್ದಾನೆ, ನಿನ್ ಮದ್ವೆ ಆದ್ರೂ ಆದ್ರೆ ಅಮ್ಮಂಗ್ ಸ್ವಲ್ಪ ಸಮಾಧಾನ ಆಗುತ್ತಲ್ವಾ? ನಿಜ ಅಕ್ಕ, ನೀನ್ ಆ ಎಕ್ಸ್ಪೋರ್ಟ್ ಗಾರ್ಮೆಂಟ್ ಅಲ್ಲಿ ಹಗಲು ರಾತ್ರಿ ದುಡಿತಾನೇ ಇರು, ನನಗ್ ಮದ್ವೆ ಆಗುತ್ತೆ. ನೀನ್ ಕಷ್ಟ ಪಡ್ತಾನೆ ಇರ್ತೀಯ, ನನಗ್ ಮಕ್ಕಳು ಆಗುತ್ತೆ. ನೀನ್ ಕಷ್ಟ ಪಡ್ತಾನೆ ಇರ್ತೀಯ, ನಾನು ಮುದುಕಿನೂ ಆಗ್ತೀನಿ. ಆಗ್ಲೂ ನೀನ್ ಕಷ್ಟ ಪಡ್ತಾನೆ ಇರ್ತೀಯ, ನಾನ್ ನಿನ್ ಕಣ್ಣು ಮುಂದೆನೆ. ಈ ಶತಮಾನದ ಹೆಣ್ಣು ಹೀಗೆಲ್ಲ ಮಾತಾಡ್ಬಾರ್ದು. ಬೇಗ ಡ್ರೆಸ್ ಮಾಡ್ಕೊಂಡು ಆಫೀಸ್ಗೆ ರೆಡಿಯಾಗಿ ಹೋಗು. ಲೇಟ್ ಆಗಿ ಹೋದ್ರೆ ಈಗಿರೋ ಟೆಂಪ್ರರಿ ಕೆಲಸನೂ ಹೊರಟು ಹೋಗುತ್ತೆ ಅಷ್ಟೇ. ಹೋಗು. ಡ್ರೆಸ್ ಮಾತ್ರ ನೀಟಾಗಿದ್ರೆ ಸಾಲ್ದು ರೀ, ಮನಸ್ಸು ಕೂಡ ನೀಟಾಗಿರ್ಬೇಕು. ಅಲ್ಲಿ ನೋಡಿ, ಇಂಥ ಮಹನೀಯರು ಹುಟ್ಟಿರೋ ನಾಡಲ್ಲಿ ನೀವು ಕೂಡ ಹುಟ್ಟಿ ಈ ತರ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ಲ? ನಿಮಗೂ ಯಾರಾದ್ರೂ ಅಕ್ಕ ತಂಗಿರಿದ್ರೆ ಅವ್ರ ಹತ್ರನೂ ಹೀಗೆ ನಡ್ಕೋತೀರೇನ್ರಿ? ಗೆಟ್ ಔಟ್ ಫ್ರಮ್ ಹಿಯರ್. ಸಾರಿ ಸಿಸ್ಟರ್. ಹಾಯ್ ಗಂಗಾ, ಕಮಾನ್. ಮಾವಾ, ಅತ್ತೆ ಔಷಧಿಗೆ ಮನೆ ಬಾಡಿಗೆ ಉಪಯೋಗ ಬರುತ್ತೆ. ಮಾವಾ, ನಿನ್ನ ಸಹಾಯನ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ನೀನೇನಾದ್ರೂ ಇಲ್ಲ ಅಂದಿದ್ರೆ ಅಮ್ಮ ಯಾವಾಗ್ಲೂ. ಗಂಗಾ, ಅತ್ತೆ ನನಗೆ ತಾಯಿ ಸಮಾನ. ನಾನ್ ಮಾಡ್ತಿರೋದು ಸಹಾಯ ಅಲ್ಲ. ಮಾವಾ, ಅಕ್ಕ ತನ್ನ ಕಿಡ್ನಿನ್ ಕೊಟ್ಟು ಆ ದುಡ್ಡನ್ನ ಅಮ್ಮನಿಗೆ ಆಪರೇಷನ್ ಮಾಡಿಸ್ಬೇಕು ಅಂತಿದ್ದಾಳೆ. ಗಂಗಾ, ಇನ್ನೊಂದ್ಸಲ ನೀನಾಗ್ಲಿ ಜಾನಕಿ ಆಗ್ಲಿ ಈ ತರ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಆದಷ್ಟು ಬೇಗ ಅತ್ತೆಗೆ ಆಪರೇಷನ್ ಮಾಡಿಸ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಅವಸರ ಅಂತ? ಒಬ್ಬ ಗಂಡ್ಸಾಗಿ ಈ ಕೆಲಸ ನನ್ನ ಕೈಲಿ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಆಗ ನೀನ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಆಪರೇಷನ್ ಮಾಡಿಸು. ಓಕೆ? ಹುಚ್ಚುಡುಗಿ, ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಸಿಗ್ತೀನಿ, ಸರಿನಾ? ಆಯ್ತು ಮಾವ. ಜಾನಕಿ, ಈ ವರ್ಷ ಚೇಂಬರ್ ಆಫ್ ಕಾಮರ್ಸ್ನವರು ನಮ್ಮ ಕಂಪನಿಗೆ ಬೆಸ್ಟ್ ಡಿಸೈನರ್ಸ್, ಬೆಸ್ಟ್ ಸೇಲ್ಸ್ ಅಂತ ಪ್ರಶಸ್ತಿ ಕೊಡ್ಬೇಕು ಅಂತಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ಇದಕ್ಕೆಲ್ಲ ನಿಮ್ ಶ್ರಮನೇ ಕಾರಣ. ಚೇಚೆ, ಇದ್ರಲ್ಲಿ ಶ್ರಮ ಏನ್ ಬಂತು? ನೀವು ಸಂಬಳ ಕೊಡ್ತೀರಾ, ನಾವು ವಿಶ್ವಾಸದಿಂದ ಕೆಲಸ ಮಾಡ್ತೀವಿ ಅಷ್ಟೇ. ಕಟಿಂಗ್ ಸೆಕ್ಷನ್ ಅಲ್ಲಿ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಡಿಸೈನ್ಸ್ ಮಾರ್ಕ್ ಮಾಡಬೇಕು. ಹಲೋ 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 ಹಲೋ. ಅಬ್ಬಬ್ಬಬ್ಬಬ್ಬ, ಮಕ್ಕಳ ಇವರು ರಾಕ್ಷಸರು ಮನೇನ ಸ್ಮಶಾನ ಮಾಡಕ್ ಬಿಟ್ರಲ್ಲಪ್ಪ. ಆನೆ ಮೇಲೆ ಅಂಬರಿ ಕಂಡೆ, ಅಂಬರಿ ಒಳಗಡೆ ನಿನ್ನನ್ನ ಕಂಡು ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಮ್ಮ ರಂಗೋಲಿ ನೋಡ್ರಮ್ಮ, ನಮ್ಮ ರಂಗೋಲಿ ನೋಡ್ರಮ್ಮ. ಎಲ್ಲಾದರೂ ಆಕು, ಜಗ್ಗಲ್ಲಾದರೂ ಆಕು ರಾಘವೇಂದ್ರ. ಯು ಆರ್ ಆಲ್ ವಾಚ್ಮ್ಯಾನ್. ಐ ಆಮ್ ಡೂಯಿಂಗ್
ಇಡ್ಲಿನೆಲ್ಲ ಈಗ ಮಾಡ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ? ನಾನೇನಪ್ಪ ಹೇಳ್ದೆ ದೋಸೆ ಮಾಡು ಅಂತ? ನೀನೇನ್ ಮಾಡಿದ್ಯಾ? ಇಡ್ಲಿ ಮಾಡಿದ್ಯಾ? ದಿನ ಇಡ್ಲಿ ನೀನ್ ತಾನೇ ಮಾಡೋದು. ದಿನ ಇಡ್ಲಿ ಯಾರಪ್ಪ ತಿಂತಾರೆ? ಅದಕ್ಕೆ ಇವತ್ತು ಇಡ್ಲಿನ ನೀನೇ ತಿನ್ನು. ಅಯ್ಯಯ್ಯೋ ನನ್ನ ಕರ್ಮ, ನೀವ್ ದಿನ ಹೀಗೆಲ್ಲ ಗಲೀಜ್ ಮಾಡಿ ಯಾರೇ ಕ್ಲೀನ್ ಮಾಡೋದು? ಕೊಡೆ ಇಲ್ಲಿ, ಕೊಡು. ನನ್ ಪೇಸ್ಟ್ ಕಿತ್ಕೊತೀಯ ನೀನು? ಶಂಕರಯ್ಯ, ಈ ಮಕ್ಕಳು ಮಾಡೋ ಚೇಷ್ಟೆಗಳು ನೋಡಿ ನಂಗೆ ಸಾಕಾಗ್ಬಿಟ್ಟಿದೆ. ಇನ್ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ಚಿಕ್ಕವರು, ಆಡೋ ವಯಸ್ಸು, ಅವಕ್ಕೇನ್ ತಿಳಿಯುತ್ತೆ ಬುದ್ಧಿ? ತಾಯಿಲ್ಲದ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸಾಕೋದು ತುಂಬಾ ಕಷ್ಟ ಶಂಕರಯ್ಯ. ಮೊದ್ಲು ಯಾವ್ದಾದ್ರು ಒಂದು ಬೋರ್ಡಿಂಗ್ ಸ್ಕೂಲ್ ನೋಡಿ ತಗೊಂಡೋಗಿ ಸೇರ್ಸ್ಬಿಡೋಣ. ಇನ್ನು ಬೋರ್ಡಿಂಗ್ ಸ್ಕೂಲ್ಗ ಈ ಮಕ್ಕಳನ್ನ ಬಿಟ್ಟಿರೋದಾದ್ರೆ ಹೇಗೆ ಬುದ್ಧಿ? ಹಾಗಂತ ಮಕ್ಕಳನ್ನ ಮುದ್ದು ಮಾಡಿದ್ರೆ ಅವ್ರ ಭವಿಷ್ಯನೇ ಹಾಳಾಗ್ ಹೋಗುತ್ತೆ. ಬುದ್ಧಿ ಹೆಚ್ಚು ಮಾತಾಡಬೇಡಿ, ನಾ ಹೇಳ್ದಷ್ಟು ಮಾಡಿ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಔಷಧಿ ಊಟ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಮರೀದೆ ತಗೋ. ಆಯ್ತಮ್ಮ. ಹೌದಮ್ಮ, ಔಷಧಿ ಕೊಡೋದು ಮರಿಯಲ್ಲ, ಊಟ ಮಾಡೋದು ಮರಿಯಲ್ಲ, ಸ್ನಾನ ಮಾಡೋದು ಮರಿಯಲ್ಲ, ಬಟ್ಟೆ ಹಾಕೊಳ್ಳೋದು ಮರಿಯಲ್ಲ, ಹೂವು ಮುಡ್ಕೊಳ್ಳೋದು ಮರಿಯಲ್ಲ. ನಮಗ್ ಬಾಡಿಗೆ ಕೊಡೋದ್ ಮಾತ್ರ ಹೊಚ್ಚುಗಟ್ಟಾಗಿ ಮರ್ತು ಬಿಡ್ತೀಯಲ್ಲಮ್ಮ. ಹಾಗೇನಿಲ್ಲ ಅಂಕಲ್, ಇನ್ನೊಂದೆರಡು ದಿನದಲ್ಲಿ ಸಂಬಳ ಬರುತ್ತೆ, ತಕ್ಷಣ ಬಾಡಿಗೆ ಕೊಡ್ತೀನಿ. ಈ ಜನ ಯಾವಾಗ್ಲೂ ಈಗೇನಮ್ಮ, ಯಾವ್ದಕ್ ಬೇಕಾದ್ರೂ ಹಣ ತರ್ತಾರೆ, ಆದ್ರೆ ಬಾಡಿಗೆ ಮಾತ್ರ ಆಮೇಲೆ ಕೊಡೋಣ ಅಂತಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಒಂದು ದಿನ ಬಾಡಿಗೆ ತಡವಾದ್ರು ದಿನಕ್ಕೆ 100 ರೂಪಾಯಿಗೆ 5 ರೂಪಾಯಿ ಬಡ್ಡಿ ಸೇರ್ಸಿ ಕೊಡ್ಬೇಕು. ಅಯ್ಯೋ ಅಂಕಲ್, ಈಗಿರೋ ಈ ಬಾಡಿಗೆ ಕಟ್ಟಕ್ಕೆ ನಮ್ಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ಇನ್ನು ಬಡ್ಡೆ ಗಿಡ್ಡಿ ಅಂತೆಲ್ಲ ಸೇರಿಸಿ ದಯವಿಟ್ಟು ನಮ್ಮ ಮೇಲೆ ಭಾರ ಹೇರಬೇಡಿ. ಭಾರ ಅಲ್ಲಮ್ಮ, ಇದೊಂದು ಪಾಠ ನಿಮಗೆ. ಆಮೇಲೆ ಇನ್ನೊಂದು ವಿಷಯ, ಈ ವಟಾರದಲ್ಲಿ ನಾನೊಂದು ಮಿನಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನ ಸೆಟಪ್ ಮಾಡ್ತಾ ಇದ್ದೀನಿ. ಇಲ್ಲಿರೋ ಬಾಡಿಗೆದಾರರೆಲ್ಲ ಇಲ್ಲಿರ್ಲೇಬೇಕು ಅನ್ನೋದಾದ್ರೆ ಎಲ್ಲ ಸಾಮಾನು ನಮ್ಮಿಂದಲೇ ಕೊಂಡ್ಕೋಬೇಕು, ಅದು ಕಂಡೀಷನ್. ಗಂಗಾ, ಇನ್ 2 ದಿನದಲ್ಲಿ ನಿನ್ ಟೆಂಪ್ರವರಿ ಕೆಲಸ ಮುಗಿದೋಗುತ್ತೆ ಅಲ್ವಾ? ಹೌದು ಸರ್. ನಿನ್ನಂತೋಳ್ನ ಬಿಟ್ಕೊಡಕ್ಕೆ ನನ್ ಮನಸ್ಸೇ ಆಗ್ತಾ ಇಲ್ಲ. ಗಂಗಾ, ನಿನ್ನ ಬಗ್ಗೆ ನಮ್ಮ ಬಾಸ್ ಹತ್ರ ನಾನು ಸರ್ಕಸ್ ಮಾಡಿ ರೆಕಮೆಂಡ್ ಮಾಡಿದ್ರೆ ನಿನ್ ಕೆಲಸ ಪರ್ಮನೆಂಟ್ ಆಗುತ್ತೆ. ತಿಂಗಳಿಗೆ 5,000 ರೂಪಾಯಿ ಸಂಬಳ, ಆಮೇಲೆ ಪ್ರಮೋಷನ್, ಕಾರು, ಫ್ರೀ ಕ್ವಾರ್ಟರ್ಸು, ಟ್ರಾವೆಲಿಂಗ್ ಚಾರ್ಜಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಸಿಗುತ್ತೆ. ಬೈ ದಿ ಬೈ ಗಂಗಾ, ಈ ಸೀರೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಿಮ್ ಮಿಸಸ್ ಕಷ್ಟಪಟ್ಟು ನಿನಗೋಸ್ಕರ ತಂದ್ರೆ ನಿಮ್ ಮಿಸಸ್ಗ ಅಂತಿದೆಯಲ್ಲ. ಬೈ ದಿ ಬೈ, ಈ ಸಂಜೆ ನಿನ್ಗೇನಾದ್ರು ಕೆಲಸ ಇದೆಯಾ? ಯಾಕೆ ಸರ್? ಯಾಕೂ ಇಲ್ಲ, ನಾನು ಯೂತ್ ಕ್ಲಬ್ ಕಮಿಟಿ ಮೆಂಬರು. ಇವತ್ತು ಫಂಕ್ಷನ್ ಇದೆ. ಆ ಫಂಕ್ಷನ್ನೇ ನೀನು ನಾನು ಮೀಟ್ ಮಾಡೋ ಜಂಕ್ಷನ್ನು. ಆಮೇಲೆ ರಾತ್ರಿ 8 ಗಂಟೆಗೆ ರೂಮ್ ನಂಬರ್ 6 ಬಂದ್ರೆ ನಿಮ್ ಜಾಬು ಫಿಕ್ಸ್ ಆಗೋಗ್ಬಿಡುತ್ತೆ. ಆಫ್ಟರ್ 10 o'clock ನಿನ್ನ ನನ್ನ ಕಾರಲ್ಲಿ ನಾನೇ ನಿಮ್ಮನೆಗೆ ಡ್ರಾಪ್ ಮಾಡ್ತೇನೆ. ಓಕೆ? 5,000 ರೂಪಾಯಿ ಸಂಬಳ, ಆಮೇಲೆ ಪ್ರಮೋಷನ್. ನನ್ನ ಅವಶ್ಯಕತೆನ ಅರ್ಥ ಮಾಡ್ಕೊಂಡು ನೀವು ಸಹಾಯ ಮಾಡ್ತೀನಿ ಅನ್ನೋವಾಗ. ಎಸ್ ಎಸ್, ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಜೀವನದಲ್ಲಿ ಮುಂದ್ಬರ್ಬೇಕಾದ್ರೆ ಈ ರೀತಿ ಅಡ್ಜಸ್ಟ್ಮೆಂಟ್ ಇರಬೇಕು. ನೋಡು, ಸಂಜೆ ಕ್ಲಬ್ಗೆ ಬರುವಾಗ ಇದೇ ಸೀರೆ ಉಟ್ಕೊಂಬಾ. ಟೈಮ್ ಕೀಪ್ ಅಪ್ ಅಂದ್ರೆ ಇದು. ಗಂಗಾ, ನಿಜ ಫಿಕ್ಸ್. ಡ್ಯಾಡಿ, ಡ್ಯಾಡಿ? ಸೌಮ್ಯ, ನೀನು? ಹೌದು ರೀ, ಹೌದು. ಯಾಕೆ ಸಂದೇಹನಾ? ಇವಳು ನಿಮ್ ಮಗಳೇ. ನಿಮ್ ಕೆಟ್ಟ ಆಸೆ ತೀರ್ಸ್ಕೊಳಕ್ಕೆ ಮಗಳಾದ್ರೇನು ತಂಗಿ ಆದ್ರೇನು, ಇವಳು ಹುಡುಗಿ ತಾನೆ. ಈ ಗಂಗಾ ತರ ಅಂದ ಚಂದ ಎಲ್ಲ ಇವಳಿಗೂ ಇದೆ. ಇತ್ತೀಚೆಗೆ ಡೆಲ್ಲಿ ಕೋರ್ಟ್ ನಲ್ಲಿ ನಡೆದ ಘಟನೆಯಲ್ಲಿ ತಂದೆನೆ ಮಗಳನ್ನ ರೇಪ್ ಮಾಡಿದ್ದಂತೆ. ಇದು ಹಾಗೇನೆ ಕರ್ನಾಟಕದಲ್ಲಿ ಇದು ರೆಕಾರ್ಡ್ ಆಗ್ಲಿ. ಕಾಮ ಕಣ್ಣಿಲ್ಲ, ಸುರು ಹಚ್ಕೊಳ್ಳಿ. ಯಾಕೆ ಸರ್ ಹಾಗೆ ನಿಂತ್ಕೊಂಡ್ಬಿಟ್ರಿ? ಮಗಳು ಅಂತ ಗೊತ್ತಾದ ತಕ್ಷಣ ಶಾಕ್ ಆಗೋಯ್ತಾ? ನಾನು ಒಬ್ರಿಗೆ ಮಗಳು ಅನ್ನೋದನ್ನ ಮರಿಬೇಡಿ. ನನ್ ತಂದೆಗಾಗಿರೋಷ್ಟು ವಯಸ್ಸಾಗಿದೆಯಲ್ರಿ ನಿಮ್ಗೆ. ನಾನ್ ನೋಡಿದ ತಕ್ಷಣ ನಿಮ್ ಮಗಳಿಗೆ ಜ್ಞಾಪಕ ಬರ್ಲಿಲ್ಲ? ಹೊಟ್ಟೆ ಪಾಡ್ಗಾಗಿ ಹೊಸಲು ದಾಟಿ ಕೆಲ್ಸಕ್ ಬರೋ ಹೆಣ್ಣು ಮಕ್ಳೆಲ್ಲ ನಿಮ್ ಕೈ ಗೊಂಬೆ ಅನ್ಕೊಂಡಿದ್ದೀರಾ? ಅಯ್ಯ, ಇಂಥವ್ರಿಗೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಎಲ್ಲಮ್ಮ ಅರ್ಥ ಆಗುತ್ತೆ. ಎಕಡ ತಗೊಂಡು ಹೊಡೆದು ಬೀದಿಲಿ ಮೆರವಣಿಗೆ ಮಾಡ್ಬೇಕು.
ಆಗ್ಲೇ ಇಂಥವ್ರಿಗೆ ಬುದ್ಧಿ ಬರೋದು. ಥು, ನಿಮ್ ಮುಖಕ್ಕಷ್ಟು ಬೆಂಕಿ ಹಾಕ. ನಿಮ್ಮನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಛೀ, ಬಾಮ ನಡಿಯಮ್ಮ ಗಂಗ ಹೋಗೋಣ. ನೋಡ್ ಗಂಗಾ, ಈ ಪ್ರಪಂಚದಲ್ಲಿ ದೇವರು ಒಳ್ಳೇದನ್ನೂ ಸೃಷ್ಟಿ ಮಾಡಿದಾನೆ, ಕೆಟ್ಟದನ್ನು ಸೃಷ್ಟಿ ಮಾಡಿದಾನೆ. ಆದ್ರೆ ಮನುಷ್ಯ ಒಳ್ಳೇದನ್ನೆಲ್ಲ ಮರ್ತ್ಬಿಟ್ಟ, ಕೆಟ್ಟದನ್ನ ಮಾತ್ರ ತಗೊಂಡ. ಒಬ್ಬ ಹುಡುಗಿ ದಾರಿಲಿ ಒಂಟಿಯಾಗಿ ಹೋಗ್ತಾ ಇದ್ರೆ ಗಂಡ್ಸಾದವನು ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಅವಳ ಮೇಲಿನ ಕೆಳಗೆ ನೋಡ್ತಾ ಇದ್ದ. ಅದೇ ಅವನ ಅಕ್ಕನ ಜೊತೆನೋ ತಂಗಿ ಜೊತೆನೋ ಹೆಂಡತಿ ಜೊತೆನೋ ಹೋಗ್ತಾ ಇದ್ರೆ ಯಾರು ಅವ್ರ ಮೇಲೆ ಕಣ್ಣು ಹಾಕ್ಬಿಡ್ತಾರೋ ಅಂತ ಮೈಯೆಲ್ಲ ಮುಳ್ಳು ಮಾಡ್ಕೊಂಡು ಕಾವಲು ಕಾಯ್ತಾ ಇರ್ತಾನೆ. ಅದೇ ನೋಡ್ ಪ್ರಪಂಚ ಅಂದ್ರೆ. ಒಟ್ನಲ್ಲಿ ನಿಮ್ಮಿಬ್ರಿಗೂ ಮದುವೆ ಮಾಡ್ಬಿಟ್ರೆ ಈ ತರಲೆ ತಾಪತ್ರೆಗಳು ಯಾವ್ದು ಇರಲ್ಲ. ನಾನು ಮದುವೆ ಮಾಡ್ಕೊಂಡ್ರೆ ಅಂತೂ ನನ್ನ ಹೆಂಡತಿ ಕೊಡೋ ಟ್ರೀಟ್ಮೆಂಟೇ ಬೇರೆ. ಅದೆಂಥದ್ದು? ಹೊಸಲು ದಾಟಕ್ ಬಿಡಲ್ಲ, ಬಿಸಿಲು ನೋಡಕ್ ಬಿಡಲ್ಲ. ಮತ್ತಿನ್ನೇನ್ ಮಾಡ್ತೀರಾ? ನನ್ನ ಹೃದಯದಲ್ಲಿ ಇಟ್ಕೊಂಡು ದೇವತೆ ತರ ಪೂಜಿಸ್ತೀನಿ. ಆಹಾ, ಆ ಅದೃಷ್ಟವಂತೆ ಯಾರೋ. ಇದಾಳ್ನ ಮತ್ತೆ ಮಗಳೊಬ್ಳು ಗಂಗಾ ಅಂತ. ಏನ್ ಬೇಕು? ಬ್ರಾ. ಬ್ರಾ? ಯಾವ ಸೈಜು? ಸೈಜಾ? ಎಸ್. ಓ ಮೈ ಗಾಡ್. ಸೇಮ್ ಸೈಜ್. ಹೆಲೋ ಹೆಲೋ ಹೆಲೋ. ಕೋಪ ಮಾಡ್ಕೋಬೇಡಿ ಮೇಡಮ್. ಬ್ರಾ ಅಂತ ಕೇಳಿದ್ರೆ ಕೊಡ್ತಾರೆ ಅಂದ್ಕೊಂಡೆ ಹೊರತು ಸೈಜ್ ಕೇಳ್ತಾರೆ ಅಂತ ನನ್ಗೇನ್ ಗೊತ್ತು. ಬಾಯ್ ದ ಬಾಯ್, ನಿಮ್ ಸೈಜು ಮಿಸ್ಟರ್ ಗೋಪಿ ಕೃಷ್ಣ ಅಲಯಸ್ ತುಂಬಿ ಈ ಹೂವಿನ ಮಕರಂದ ಹೀರೋ ತನಕ ನಿದ್ದೆನೇ ಮಾಡೋಲ್ಲ. ವಿಶ್ ಮೀ ಗುಡ್ ಲಕ್. ಆರತಿ ಭಾರತಿ ಅತಿಲೋಕ ಸುಂದರಿ, ನನ್ನ ಕನಸಿನ ರಾಣಿ ಮಾಲಾಶ್ರೀ, ನಿನ್ನ ಈ ಕೋಮಲವಾದ ಕೈಗಳಿಂದ ಈ ಜುಜುಬಿ ಕಾಯಿ ಪಲ್ಯಗಳನ್ನು ಕತ್ತರಿಸುವುದೇ ಅಕಟಕಟ. ನಾ ಸಹಿಸಲಾರಿ. ಈ ನನ್ನ ಮೈ ಮೇಲೆ ಕೈ ಹಾಕ್ಬೇಕಾದ್ರೆ ಅವನು ಜಗತ್ ಪ್ರಸಿದ್ಧ ಸಂಗೀತ ವಿದ್ವಾಂಸನಾಗಿರಬೇಕು. ಅವನ ಸಂಗೀತದ ಒಂದೊಂದು ಸ್ವರಗಳನ್ನು ಕೇಳ್ತಾ 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 ಅವನ ಹೃದಯ ಸಿಂಹಾಸನದ ಒಂದೊಂದು ಮೆಟ್ಲು